ಇವತ್ತು ಪ್ರಿಯಾಂಕ್ ಖರ್ಗೆ ಸಾಬ್ರಿಂದ ನಿಜವಾದ ಹಿಂದೂಗಳು ನಾವು ಅವ್ರ ಹಿಂದಿದ್ದೆವು. ನೀವು ನಮ್ಮ ಹೋಮ್ ಮಿನಿಸ್ಟರ್ ಆದ ಜಿ ಪರಮೇಶ್ವರಿಗೆ ಒಂದು ಹೇಳಕ್ ಇಚ್ಛೆ ಪಡ್ತೀನಿ, ಮತ್ತೆ ಮನವಿ ಮಾಡ್ಕೋತೀವಿ ಅವ್ರಿಗೆ ಒಂದ್ ಏನಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲಾಗ್ಲಿ ನಮ್ಮ ಸಮಾಜ ಯಾವುದೇ ದೊಡ್ಡ ಲೀಡರ್ಗಳಾಗ್ಲಿ ನಮ್ಮ ಸಮಾಜ ಒಂದ್ ಸಣ್ಣ ವ್ಯಕ್ತಿ ಮೇಲೆ ಅವಮಾನ ಆದ್ರಿ ಬಿ ಅವ್ರ ಮೇಲೆ ಕೇಸ್ ಹಾಕಿ ಏನ್ ಹಾಕ್ತಿರಿ. ಇವತ್ತ ಜಡ್ಜ್ ಅವ್ರು ಬೇಲ್ ಕೊಟ್ರಿ ಬಿ ಇವತ್ತೊಂದು ನಟ ದರ್ಶನ್ ಮೇಲೆ ಹೆಂಗ್ ರದ್ದು ಮಾಡಕ್ ನೀವು ಸುಪ್ರೀಂ ಕೋರ್ಟಿಗೆ ಹೋಗಿರಲ್ಲ, ಅದೇ ರೀತಿ ಬಾಬಾ ಸಾಹೇಬ್ರಿಗೆ ಹೆಂಗ್ ಅವಮಾನ ಆಯ್ತು ಅವ್ರನ್ನ ಬೇಲ್ ಆದ್ರಿ ಬಿ ನೀವು ಸುಪ್ರೀಂ ಕೋರ್ಟಿಗೆ ಹೋಗಿ ರದ್ದು ಮಾಡಿಸಿ ಅವ್ರಿಗೆ ಸಜಾ ಕೊಡ್ಸ್ಬೇಕಂತ ನಾನು ಪೊಲೀಸ್ ಇಲಾಖೆಗೆ ಮನವಿ ಮಾಡ್ಕೋತೀನಿ. ರ್ಯಾಲಿಗಳು RSS ಎಲ್ಲ ಕಾರ್ಯಕ್ರಮಗಳು ಯಾವ್ದು ಈಗ ಮುಂದೆ 18 ನಂತರ ಒಂದಾದ್ರೂ ಕಾರ್ಯಕ್ರಮ ಆಯ್ತು ನೋಡ್ರಿ ಅವ್ರಿಗೆ. ಯಾಕಂದ್ರೆ ಅವ್ರು ಪರ್ಮಿಷನ್ ತಗೋಬೇಕು, ಪರ್ಮಿಷನ್ ಇಲ್ಲ ಯಾವ್ದು ಮಾಡಕ್ ಆಗಲ್ಲ. ಅಂತ ಒಂದು ಇಡೀ ಕರ್ನಾಟಕ ಜನರಿಗೆ ಎಚ್ಚರಿಕೆ ಕೊಟ್ಟಂತ ಪ್ರಿಯಾಂಕ್ ಖರ್ಗೆ ಅವ್ರು ನಿಮ್ಗೆ ಗೊತ್ತಿರ್ಬೇಕು. 34 ಮಂದಿ ಮಿನಿಸ್ಟರ್ ಇದ್ರು, ಇವ್ರ ಬೈದಾಗ ಯಾರು ನೋಡೇ ಇಲ್ರಿ, ಗಮನ ಹರಿಸಿಲ್ಲ ಅಂತ. ಅಂದ್ರೆ 100 ಕುರಿದಾಗ ಒಂದ್ ತಗರ ಇರ್ತದ, ಹಂಗ 100 ಮಿನಿಸ್ಟರ್ಗಳಾಗ ಒಂದು ತಗರ ಪ್ರಿಯಾಂಕ್ ಖರ್ಗೆ ಅವರು ಒಂದು ಡಿಚ್ಚಿ ಹೊಡೆದ್ರೆ ಸರ್ಕಾರ ಆದೇಶ ಆಗೋಯ್ತು. ಇವತ್ತ ಅವ್ರನ್ನ ಬ್ರೇಕ್ ಹಾಕ್ತಕ್ಕಂತ ಕೆಲಸ ಮಾಡಿದ್ದಾರೆ. ಅವ್ರಿಗೇನ್ ಕಿಡಿಗೇಡಿಗಳು ಅವ್ರಿಗೆ ನಿಂದನೆ ಮಾಡಿದ್ದಾರೆ. ಮತ್ತು ಗವಾಯಿ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಅವ್ರ ಮೇಲೆ ಅಪಮಾನ ಮಾಡಿದ್ದಾರೆ. ಅದನ್ನ ಖಂಡನೆ ಮಾಡ್ಲಿಕ್ಕೆ ಇವತ್ತಿನ ಪ್ರತಿಭಟನೆ ಹಾಕೊಂಡಿದ್ದಾರೆ. ಕೆಲಸ ಮಾಡ್ತಕ್ಕಂತ ಪ್ರಿಯಾಂಕಾ ಖರ್ಗೆ ಅವರ ಬಗ್ಗೆ ಹಗುರವಾಗಿ ಮಾತಾಡಿದ್ದಾರೆ. ಯಾಕಂದ್ರೆ ಇವತ್ತು ಪ್ರಿಯಾಂಕಾ ಖರ್ಗೆ ಸಾಹೇಬರು ಅವ್ರೇನ್ ಸಾಮಾನ್ಯ ಪುರುಷರಲ್ಲ. ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ಒಂದು ಮಂತ್ರಿ ಇದ್ದಾರೆ. ಮಂತ್ರಿ ಇದ್ದು ಅವ್ರ ಕರ್ತವ್ಯ ಮಾಡಿದ್ದಾರೆ. ಯಾವುದೇ ಸಂಘಟನೆ ಇರಲಿ, ಒಂದಕ್ಕೆ ಹೇಳಿಲ್ಲ ಅವ್ರು RSS. ಪ್ರತಿಯೊಂದು ಸಂಘಟನೆಗಳಿಗೆ ಯಾವುದಾದರೂ ಪರ್ಮಿಷನ್ ತಗೊಂಡೇ ಮಾಡ್ಬೇಕು ಅಂತಕ್ಕಂಥ ಇದು ಯಾವ್ದು ನ್ಯಾಯದ ಮಾತದ, ಇದು ಅನ್ಯಾಯದ ಮಾತಿಲ್ಲ. ಆದರೂ ಕೂಡ ಇವತ್ತು ನಾವು ಒಂದು ಹೇಳಿಕ್ ಬಯಸ್ತೀನಿ ಬಂಧುಗಳೇ, ಪ್ರಿಯಾಂಕಾ ಖರ್ಗೆ ಅವರು ಇದರಲ್ಲಿ 73% ಜನ ನಮ್ಮ ಪಕ್ಷದಾಗ್ಲಿ ನಮ್ಮ ಸಂಘಟನೆಗಳಾಗ್ಲಿ ದಲಿತರು ಅಲ್ಪಸಂಖ್ಯಾತರು ಏನಪ್ಪ ಎಲ್ಲಾ ಜನರು ಎಲ್ಲಾ ವರ್ಗದಲ್ಲಿ ನ್ಯಾಯವಾಗಿರ್ತಕ್ಕಂಥ ಜನರು 73%, 100ನಲ್ಲಿ 73% ಅವ್ರ ಜೊತೆಗಿದ್ದೇವೆ. ಆದ್ರೆ ಇವತ್ತು 28% ಜನ ಮನುವಾದಿ ಜನ ಅವ್ರ ಜೊತೆಗಿದ್ದು ನಮ್ಮಲ್ಲೇ ಭಿನ್ನಾಭಿಪ್ರಾಯ ಮಾಡಿ ಎಲೆಕ್ಷನ್ದಲ್ಲಿ ನಮ್ಮಲ್ಲೇ 73% ಇದ್ದವ್ರಿಗೆ ಡಿವೈಡ್ ಮಾಡಿ ಇವತ್ತೇನಪ್ಪ ನೀವು ನೋಡಿರಿ. ಇವತ್ತು ಹುಮ್ನಾಬಾದ್ ನಲ್ಲಿ ಹೆಚ್ಚಿಗೆ ಹೇಳೋದು ಬೇಡ, ನಾವು ಹುಮ್ನಾಬಾದ್ ನಲ್ಲಿ ಈಗ 3 ಪೀರಿಯಡ್ ಬಂದು ಯಾವ ಕೆಲಸ ಒಂದು ಸಾಮಾನ್ಯ ಕಾರ್ಯಕರ್ತ ಬಂದು ಸರ್ ನಮ್ಮ ಊರಿಗಿದು ರೋಡ್ ಆಗಿಲ್ರಿ, ನಮ್ಮ ಊರಾಗಿದು ಇಲ್ರಿ ಅಂದ್ರೆ ಅವತ್ತಿನ ದಿನ ಕೆಲಸ ಚಾಲು ಆಗಿದೆ. ರಾಜಶೇಖರ್ ಪಾಟೀಲ್ ಇದ್ದಾಗ ತಾವು ನೋಡಿದ್ರಿ. ಆದ್ರೆ ಇದು ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ತಂದು ಇವತ್ತೇನಪ್ಪಾ ಅಂದ್ರೆ 50,000ಕ್ಕಿಂತ ಹೆಚ್ಚಿನ ಬರ್ತಕ್ಕಂಥ ನಮ್ಮ ಲೀಡರ್ ಇವತ್ತು ಬೀಳ್ತಕ್ಕಂಥ ಪರಿಸ್ಥಿತಿ ಬಂತು. ಇದು ಯಾಕಾಯ್ತು ವಿಚಾರ ಮಾಡ್ರಿ. ಏನಂದ್ರೆ ನಮ್ಮಲ್ಲಿ ಏನಪ್ಪಾ ಡಿವೈಡ್ ಮಾಡಿ ಇವತ್ತೇನಪ್ಪಾ ಅಂದ್ರೆ ಅವ್ರ ಅಧಿಕಾರದಲ್ಲಿ ಬಂದು ನಮ್ಮೇಲೆ ಏನಪ್ಪಾ ಅಂದ್ರ ದುರುಪಯೋಗ ಆಗ್ತಕ್ಕಂಥ ಕೆಲಸ, ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಅದಕ್ಕಾಗಿ ಏನಪ್ಪಾ ಅಂದ್ರ ದಲಿತ ಒಕ್ಕೂಟಗಳಾಗ್ಲಿ ಅಥವಾ ಏನಪ್ಪಾ ಅಂದ್ರೆ ಅಲ್ಪಸಂಖ್ಯಾತರ ಒಕ್ಕೂಟ ಆಗ್ಲಿ ಸಮಾಜದಲ್ಲಿ ನ್ಯಾಯವಾಗಿರ್ತಕ್ಕಂಥ ಯಾವುದೇ ಸಮಾಜ, ಯಾಕಂದ್ರೆ ಎಲ್ಲಾ ಸಮಾಜದಲ್ಲಿ ನ್ಯಾಯವಾಗಿ ಇರ್ತಕ್ಕಂಥ ಜನ ಇದ್ದಾರೆ. ಆದರೆ ಅವರಿಗೆಲ್ಲ ಬಿಟ್ಟು ಇವತ್ತು ತಾವು ನೋಡಿರಿ ಇಡೀ ದೇಶದಲ್ಲಿ ಇರ್ತಕ್ಕಂಥ ರೈತರು ಬಾಂಧವರು ಅದ್ರಾಗ ಎಲ್ಲರ ದಲಿತರ ಮುಂದುವರೆದವ್ರ ಎಲ್ಲಾರ ಅವ್ರದ್ದು ಎಷ್ಟದ ಅಂದ್ರೆ 7 ಲಕ್ಷ ಕೋಟಿ ಸಾಲ ಇದೆ. ಆದ್ರೆ ಅವ್ರ ದೇಶದಲ್ಲಿ ಇರ್ತಕ್ಕಂಥ 16ರಿಂದ 18 ಜನರಿಗೆ 16 ಲಕ್ಷ ಕೋಟಿ ಮಾಫ್ ಮಾಡಿದ್ದಾರೆ. ಗೊತ್ತವ್ರು ಯಾರಿಗೆ? ಅವರಿಗೆ ಗೊತ್ತ, ಅದಾನಿ ಅಂಬಾನಿ ಇವತ್ತಿರ್ತಕ್ಕಂಥ ಜನರಿಗೆ. ಅದಕ್ಕಾಗಿಪ್ಪ ನಾವು ವಿಚಾರ ಮಾಡಬೇಕು, ಎಲ್ಲರೂ ಕೂಡಿ ನಾವು ದೇಶದಲ್ಲಿ ಯಾವ ಸರ್ಕಾರ ಇರಬೇಕು, ಯಾರಿಗೆ ನಾವು ಆರಿಸ್ತಂದ್ರೆ ನಮಗ್ ನ್ಯಾಯವಾಗಿರ್ತದ ಅದನ್ನ ವಿಚಾರ ಮಾಡಿದಾಗ ಇವತ್ತು ಯಾವ ಬಂಧನ ಮೇಲೆ RSS ಇರ್ಲಿ ಮತ್ತೊಂದು ಸಂಘಟನೆ ಇರ್ಲಿ ನಮ್ಮ ಮೇಲೆ ಅನ್ಯಾಯ ಮಾಡ್ಲಿಕ್ಕೆ ಆಗಂಗಿಲ್ಲ. ಇವತ್ತಿನ ದಿವಸ ಪ್ರಿಯಾಂಕ್ ಖರ್ಗೆ ಅವರ ಅಭಿಮಾನದಿಂದ ಇವತ್ತ ನಾವೆಲ್ಲರೂ ಇವತ್ತು ಟ್ರೈಲರ್ ಇದೆ, ಬಿಜೆಪಿ ಅವರಾಗ್ಲಿ RSS ಅವ್ರಿಗೆ ಇಷ್ಟೇ ಜನ ಸೇರಿದಾರ ಅಂತ ತಿಳ್ಕೊಬೇಡ್ರಿ. ಅಭಿ ಪಿಕ್ಚರ್ ಬಾಕಿ ನೀವು ಇಲ್ಲಿ ತನಕ ಪ್ರಿಯಾಂಕ್ ಖರ್ಗೆ ಅವ್ರು ಇಷ್ಟೇ ಜನ ಬಂದಿದಾರ ಅಂತ ಹೇಳಿ ತಿಳ್ಕೊಂಡಿದ್ರಿ. ನಮ್ ಜನ ಇವತ್ತಿನ ಅವರು ಅಭಿಮಾನಿಗಳು ಬಂದಾರ. ಅವರೆಲ್ಲರೂ ಅತ್ಯಂತ
ಒಂದು 100 ಜನ 1000 ಜನ ಸೇರ್ಸ್ತಕ್ಕಂತ ವ್ಯಕ್ತಿಗಳಿದಾರ. ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಕರೆ ಆಗ್ಲಿ ಮತ್ತೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಅವರ ಅಭಿಮಾನಿ ಬಳಗ ಇದೆ. ಬಂಧುಗಳೇ, ಪ್ರಿಯಾಂಕ್ ಖರ್ಗೆ ಅವರಿಗೆ RSS ನವರು ಎಷ್ಟೇ ಷಡ್ಯಂತ್ರ ಮಾಡಿದ್ರು ಅವ್ರ ಜೊತೆ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಅವರ ಅಭಿಮಾನಿ ಬಳಗ ಇದೆ. ಬಂಧುಗಳೇ, ಇವತ್ತಿನ ದಿವಸ ನೀವು RSS ನವರು ಯಾವುದೇ ರೀತಿಯ ಷಡ್ಯಂತ್ರ ಮಾಡಿದ್ರು ಪ್ರಿಯಾಂಕ್ ಖರ್ಗೆ ಜೊತೆ ನಾವು ಇರ್ತೀವಿ. ಬಂಧುಗಳೇ, ಇವತ್ತಿನ ದಿವಸ ಏನಾಗಿದೆ, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಒಬ್ಬ ನಾಲಾಯಕ ಅಡ್ವೊಕೇಟ್ ಒಬ್ರು ಎಸೆಯುವ ಮೂಲಕ ಅವ್ರಿಗೆ ಅವಮಾನ ಪಡಿಸಿದ್ದಾರೆ. ಬಂಧುಗಳೇ, ಅದನ್ನು ಖಂಡಿಸ್ತೇನೆ. ಈ ಮುಂದಿನ ದಿನಗಳಲ್ಲಿ ಇವಾಗ ಮಳೆ ಬರ್ತಕ್ಕಂಥ ಲಕ್ಷಣ ಇದೆ, ಅದರ ಸಲುವಾಗಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ. ದಲಿತರು ಕುರಿಗಳಲ್ಲ, ದಲಿತರು ಎಲ್ಲ ಹುಲಿಗಳು. ಯಾಕಂದ್ರೆ RSS ನ ಒಂದು ಏನು ಸಂಘ ಇದೆಯಲ್ಲ, ಯಾವತ್ತು ನೀವು RSS ಇದ್ರೆ ನಾವು DSS ಇದ್ದೀವಿ, ತಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಿಮಗ ತಿಳ್ಕೊಂಡಿರ್ಬೇಕು, ನಿಮ್ಮಲ್ಲ ಲಾಠಿ ಇದ್ರ ಮೇಲೆ ನಿಮ್ಮ ಲಾಠಿ ಹಿಡ್ಕೊಂಡು ನೀವೆಲ್ಲ ಊರ್ ಸುತ್ತಮುತ್ತ ಓಡಾಡ್ತಾ ಇದ್ರಿ. ಆದ್ರೆ ನಿಮ್ಮಲ್ಲ ಲಾಠಿ ಇದ್ರೆ ನಮ್ಮಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಪೆನ್ನು ಕೊಟ್ಟಿದ್ದಾರೆ. ಅರ್ಥ ಮಾಡ್ಕೋಬೇಕು ಮನುವಾದಿಗಳೇ. ಯಾಕಂದ್ರೆ ಇದು ನೀವು ದಲಿತರಿಗೆ ತಾವು ಒಂದು ಟಚ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ರಿ. ದಲಿತರು ಮಲಗಿಲ್ಲ, ಎಚ್ಚೆತ್ತುಕೊಳ್ಬೇಕು. ಇವತ್ತು ತಾವು ಇದೇ ರೀತಿ ಮುಂದುವರೆದರೆ ಇಡೀ ಭೀಮಾ ಕೋರೆಗಾಂವ್ ಯಾವ ರೀತಿ ಆಗಿತ್ತು ಅದೇ ರೀತಿ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಬಾಬಾ ಸಾಹೇಬ್ ಸಂವಿಧಾನವರ ಮೇಲೆ ಏನಾದ್ರೂ ಹಲ್ಲೆ ಆಯ್ತು, ಏನಾದ್ರೂ ದೌರ್ಜನ್ಯವನ್ನು ಎಸೆದರೆ ದಲಿತರು ಯಾರು ಸುಮ್ಮನಿರಲ್ಲ. ಚಡ್ಡಿಗಳು ಅರ್ಥ ಮಾಡ್ಕೋಬೇಕು. ಈಟಿಗೆ ಸೀಮಿತ ಇರಬಾರ್ದು. ದಲಿತರೆಲ್ಲ ಒಂದು ಶಿಸ್ತಿನ ಸಿಪಾಯಿ, ಬಾಬಾ ಸಾಹೇಬರು ಅನುಯಾಯಿ. ಯಾಕಂದ್ರೆ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಒಂದು ಮಾರ್ಗದಲ್ಲಿ ನಾವು ಸಾಕ್ತಕ್ಕಂತ ಜನ ಇದ್ದೇವೆ. ಆದ್ರೆ ಇದಕ್ಕೂ ಈ ಜನಕ್ಕೆ ಒಂದ್ ವೇಳೆ ಒಂದು ಟಚ್ ಮಾಡಿದ್ರೆ ಯಾವತ್ತೂ ಕೂಡ ನಿದ್ದೆನೂ ಮಾಡ್ಕೊಡಲ್ಲ. ನಿಮ್ಮನ್ನು ಅರ್ಥ ಮಾಡ್ಕೋಬೇಕು. ಇದೇ ಸಮಯದಲ್ಲಿ BR ಗವಾಯಿ ಮೇಲೆ ಆಗಿರ್ತಕ್ಕಂಥ ಒಂದು ಘಟನೆಯ ಕುರಿತು ಯಾವೊಬ್ಬ ನಾಯಕ, ಬಿಜೆಪಿ ನಾಯಕ ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ. ತಾವು ಕೂಡ ಅದೇ ಸಂವಿಧಾನದ ಅಡಿಯಲ್ಲಿ ತಾವು ಶಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ರಿ. ಆದ್ರೆ ನಿಮಗೆ ಪರಿಜ್ಞಾನ ಇರ್ಲಿಲ್ವಾ? ಅದಕ್ಕೆ ಬಾಬಾ ಸಾಹೇಬ್ ಈ ಘಟನೆ ಆದ್ಮೇಲೆ ತಮಗಿದು ನೆನಪಿಗೆ ಬರ್ಲಿಲ್ವಾ? ಬರಬೇಕು. ಬಂದ ಮೇಲೆ ನಿಮಗೆ ಬುದ್ಧಿ ಬರ್ತದ. ಯಾಕಂದ್ರೆ ಇವತ್ತು ದಲಿತ ಸಂಘಟನೆಗಳ ಒಕ್ಕೂಟ ವತಿಯಿಂದ ಏನು ಒಳ್ಳೆ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ರಿ. ಇನ್ನು ಇದು ಯಾಕಂದ್ರೆ ಇಲ್ಲಿ RSS ಚಟುವಟಿಕೆ ಮೇಲೆ ಹೇಳಿದರು. ಇಲ್ಲಿ ಈಗಾಗಲೇ ನಾವು ಹೇಳಿದ್ರು ಈ ಆದೇಶ ಮಾಡಿಲ್ಲ. ಇದರಿಂದ ಹಿಂದ ಜಗದೀಶ್ ಇದೆಲ್ಲ ಒಂದೇ ಕಾರಣ. ಪ್ರಿಯಾಂಕರಿಗೆ ಧೈರ್ಯ ಮಾಡಿ ಮುಂದಿನಲ್ಲಿ ನಿಂತು ಒಂದು ಆ ಟೈಮಲ್ಲಿ ರಿಪೋರ್ಟ್ ಮಾಡಕ್ಕೆ ಹೇಳಿದ್ರು. ಅದು ಅಂದ್ರೆ ಜಾಸ್ತಿ ಸ್ಟೇಟ್ ಆಗಿ ಮಾಡಿ ಅಂತ ಅಪೀಲ್ ಮಾಡಿದ್ರು. ಅವರು ಯಾರಪ್ಪ ಮಾಡಿದ್ರು, ಅವರು ದಲಿತ ಸಮಾಜ ಅನ್ನೋ ಒಂದೇ ದೃಷ್ಟಿಯಿಂದ ಈ ಎಲ್ಲ ಬಿಜೆಪಿ ಮುನ್ನೂರು ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿದೆ ಈ ದಲಿತರಿಗೆ ಜನಕ್ಕೆ ಏನಾಗ್ತದೆ ಗೊತ್ತಿರಬೇಕು. ನೋಡಿ ಈಗಾಗಲೇ ನಮ್ಮ इधर जा रहा है। फिर वक्त जो हालात हमारे देश में पैदा हुए हैं 2014 के बाद से हमारा देश विचारधारा के हिसाब से 2 हिस्सों में बट रहा है। वर्टिकल डिवीजन बिल्कुल रहना पड़ा है। एक विचारधारा जो संविधान की विचारधारा है और दूसरी विचारधारा संघ की विचारधारा है। संघ की विचारधारा और संविधान की विचारधारा में ऐसा अंतर है कि वो बिल्कुल अपोजिट है। एक ಕಾಂಗ್ರೆಸ್ ಪಕ್ಷದ ಬೆಂಬಲದಿಂದ ಇಂದು ಮೊನ್ನೆ ನಡೆದಂತ ಸುಪ್ರೀಂ ಕೋರ್ಟ್ ನಲ್ಲಿ ಚೀಫ್ ಜಸ್ಟಿಸ್ ಆದಂತ AB ಗವಾಯಿ ಅವರ ಮೇಲೆ ಮತ್ತು ಈ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದಂತ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಏನು ಮಹಾರಾಷ್ಟ್ರದ ಒಬ್ಬ ಕುಲಗೇಡಿ ಏನು ಅವಾಚ್ಯ ಶಬ್ದದಿಂದ ಅವರನ್ನು ನಿಂದಿಸಿದ್ದಾರೆ. ಅದರ ಅನ್ವಯ ಇಂದು ಹುಮ್ನಾಬಾದ್ ನಗರದಲ್ಲಿ ಎಲ್ಲ ನಮ್ಮ
ದಲಿತ ಅಣ್ಣ ತಮ್ಮಂದಿರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರ ಬೆಂಬಲದಿಂದ ಇಂದು ಅತಿ ವಿಜೃಂಭಣೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಬಂಧುಗಳೇ, ಮೊನ್ನೆ ಹರಿಯಾಣದಲ್ಲಿ ಒಬ್ಬ ದಲಿತ IPS ಆಫೀಸರ್ ನೇಣು ಹಾಕಿಕೊಂಡಿದ್ದಾರೆ. ರಾಜ್ಯ ದೇಶದಲ್ಲಿ ಬಿಜೆಪಿ ಸರ್ಕಾರ ಬಂದಿಂದ ಜನಗಳಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ದಲಿತರಿಗೆ ಅತಿ ಯಾವ್ದಾದ್ರು ತೊಂದರೆ ಕೊಟ್ಟು ಮೇಲೆ ಅಧಿಕಾರದಲ್ಲಿ ಮುಂದುವರಿಯಲು ಬಿಡದ ಹಾಗೆ ಕೆಲಸ ಮಾಡ್ತಾ ಬಂದಿದ್ದಾರೆ. ಅದರ ಹಿಂದೆ ಮನವಾದಿಗಳ ಶಕ್ತಿ ಇದೆ. ಅದಕ್ಕೋಸ್ಕರ ಇದು ಪರಮ ಪೂಜ್ಯ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿದ್ದಾರೆ. ರಾಜನ ಮಗಳು ಹಟ್ಟಿಲಿಂದ ಹುಟ್ಟಬಾರದು, ಯಾರು ಮತ ಓಟ್ಲಿಂದ ಹುಟ್ಟುತ್ತಾರೆ ಅಂತ ಹೇಳಿ ಈ ದೇಶಕ್ಕೆ ತೋರಿಸಿಕೊಟ್ಟಂತ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದೇಶದ ಮೇರೆಗೆ ಈ ರಾಜ್ಯದಲ್ಲಿ ಎಲ್ಲ 140 ಕೋಟಿ ಜನರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದು ಕೊಟ್ಟಂತ ಸಂವಿಧಾನದ ಮಾರ್ಗದಲ್ಲಿ ನಡಿಬೇಕು. ಹಿಂದೆ ರಾಜ್ಯರು ಅವರವರ ಒಂದು ಅವ್ರ ದೇಶಕ್ಕಾಗಿ ಒಂದು ಸಂವಿಧಾನ ಇತ್ತೆ. ಆ ತರ ಈಗ ಮುಂದೆ ಯಾವುದು ನಡೆಯಲ್ಲ. ಪರಮ ಪೂಜ್ಯ ಡಾಕ್ಟರ್ BR ಅಂಬೇಡ್ಕರ್ ಅವರು ಹಾಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಈ ದೇಶದ ಸರ್ಕಾರ, ಯಾವುದೇ ಪಕ್ಷ, ಯಾರೇ ಮನವಾದಿಗಳು ಅಂಬೇಡ್ಕರ್ದ ಸಂವಿಧಾನದ ಅಡಿಯಲ್ಲಿ ನಡೆದುಕೊಂಡು ಹೋಗ್ಬೇಕಂತ ಹೇಳಿ ಇನ್ನು ಮುಂದೆ ಈ ರಾಜ್ಯದಲ್ಲಿ ದಲಿತರ ಒಬ್ಬ ಧೀಮಂತ ನಾಯಕರಂತ ಈ ರಾಷ್ಟ್ರದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಮತ್ತು ಈ ರಾಜ್ಯದ ಸಚಿವರಾದಂತ ಪ್ರಿಯಾಂಕ ಖರ್ಗೆ ಅವರ ಮೇಲೆ ಏನು ಹಲ್ಲೆ ಮಾಡಿದರೆ ಅದನ್ನು ತೀವ್ರವಾಗಿ ಈ ರಾಜ್ಯದಿಂದ ಎಲ್ಲ ದಲಿತ ಸಂಘಟನೆಯಿಂದ ಖಂಡಿಸುತ್ತೆ ಅಂತ ಹೇಳಿ ನಾನು ಮಾತು ಮುಗ್ತೇನೆ. ಸಾಕಷ್ಟು ದುಃಖ ತಂದಿದೆ ನಮ್ಮೆಲ್ಲರಿಗೆ. ಅದಕ್ಕೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಪೊಲೀಸ್ ಅಧಿಕಾರಿಗಳಿಗೆ ಧನ್ಯವಾದ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಅವರು 12 ಗಂಟೆ ಒಳಗಡೆನೆ ಆ ತರ ಕೆಲಸ ಮಾಡಿದಾರೆ, ಅವರಿಗೆ ಒಳಗಡೆ ಬಂಧನ ಮಾಡಿದಾರೆ. ಕಠಿಣವಾದಂತ ಕ್ರಮ ತಗೊಳ್ಳಿ ಅಂತ ಹೇಳಿ ನಾನು ಸರ್ಕಾರಕ್ಕೆ ಒತ್ತಡ ಮಾಡ್ತೀನಿ. ಅದೇ ರೀತಿಯಾಗಿ ಮತ್ತೆ ತಾವೆಲ್ಲರೂ ಇವತ್ತಿನ ದಿವಸ ಒಗ್ಗಟ್ಟಾಗಿ ಬಂದು ಎಲ್ಲ ಸಂಘಟನೆಗಳಾಗ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರು ಮತ್ತೆ ಯುವಕರು ಅಣ್ಣ ತಮ್ಮಂದಿರು ಬಂದಿದ್ದಕ್ಕೆ ಎಲ್ಲರಿಗೂ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ, ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲ್ಬೋ ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312.